ಹೆಂಡತಿಯನ್ನು ಹೇಗೆ ನೋಡಿಕೊಳ್ಳಬೇಕು? ಬೆಸ್ಟ್ ಪತಿಯಾಗಲು ಮಾಳುಗೆ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಏನೆಲ್ಲ ಟಿಪ್ಸ್ ಕೊಟ್ಟರು ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧು ಮಾಳು ನಿಪನಾಳ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ತಲೆ ಮಸಾಜ್ ಮಾಡಿಕೊಟ್ಟಿದ್ದಾರೆ. ಈ ವೇಳೆ ಹೆಂಡತಿಯನ್ನು ಹೇಗೆ ಖುಷಿಯಾಗಿಡಬೇಕು ಎಂಬುದರ ಬಗ್ಗೆ ಮಾಳುಗೆ ಕೆಲವು ಅಮೂಲ್ಯ ಸಲಹೆಗಳನ್ನು ನೀಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ತಮ್ಮ ಅರೆಬರೆ ಕನ್ನಡದಿಂದಲೇ ಎಲ್ಲರ ಗಮನವನ್ನು ಗೆಲ್ಲುತ್ತಿದ್ದಾರೆ. ಅದೇ ರೀತಿ ಬಿಗ್ ಬಾಸ್ ವೀಕ್ಷಕರ ಮನಸ್ಸನ್ನು ಕದಿಯುತ್ತಿದ್ದಾರೆ. ಬಿಗ್ ಬಾಸ್ನಲ್ಲಿ ಸಹಜವಾಗಿ ಸ್ಪರ್ಧಿಗಳ ನಡುವೆ ಟಾಸ್ಕ್ ಎಂದು ಬಂದಾಗ ಜಗಳ, ಕೋಪ, ತಾಪ ಎಲ್ಲವೂ ಇದ್ದೇ ಇರುತ್ತದೆ. ಆದರೆ ಅದೇ ವೇಳೆ ಅವರ ನಡುವೆ ಪ್ರೀತಿಯೂ ಇರುತ್ತದೆ. ಇದೀಗ ಮಾಳು ನಿಪನಾಳ ಅವರು ರಕ್ಷಿತಾ ಶೆಟ್ಟಿಗೆ ತಲೆ ಮಸಾಜ್ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ರಕ್ಷಿತಾಗೆ ಇದೀಗ 25 ವರ್ಷ ವಯಸ್ಸಾದರೂ ಆಕೆ ಚಿಕ್ಕ ಮಗುವಿನಂತೆಯೇ ಎಲ್ಲರನ್ನೂ ನೋಡುವುದು ಇದೆ. ಇದೇ ಕಾರಣಕ್ಕೆ ಪುಟ್ಟ ಮಗುವಿನಂತೆಯೇ ಬಿಗ್ ಬಾಸ್ ಮನೆಯಲ್ಲಿಯೂ ಕೆಲ ಸ್ಪರ್ಧಿಗಳು ನೋಡುತ್ತಾರೆ. ಅಡುಗೆ ಮಾಡುವುದರಲ್ಲಿ ಎತ್ತಿದ ಕೈ ರಕ್ಷಿತಾರದ್ದು. ಯಾರು ಯಾವಾಗ ಕೇಳಿದರೂ ಅಡುಗೆ ಮಾಡಿಕೊಡ್ತಾರೆ ಎಂದು ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಆಕೆಯ ಮೇಲೆ ಪ್ರೀತಿ. ಇದೀಗ ರಕ್ಷಿತಾ ಶೆಟ್ಟಿ ಹೆಂಡತಿಯನ್ನು ಹೇಗೆ ಸುಖವಾಗಿ ಇಡಬೇಕು ಎನ್ನುವ ಬಗ್ಗೆ ಮಾಳುಗೆ ಪಾಠ ಮಾಡಿದ್ದಾರೆ. ಹೆಂಡತಿ ದೊಡ್ಡದು ಏನೂ ಕೇಳಲ್ಲ, ಅವರಿಗೆ ಚಿಕ್ಕ ಚಿಕ್ಕದನ್ನು ಕೊಡಿ, ಅದರಲ್ಲಿಯೇ ಅವರಿಗೆ ಖುಷಿಯಾಗುತ್ತದೆ ಅಂತ ಹೇಳಿದ್ದಾರೆ. ನೀವು ಹೆಂಡತಿಗೆ ದೊಡ್ಡ ಸಹಾಯ ಮಾಡಬೇಕೆಂದೇನೂ ಇಲ್ಲ, ಚಿಕ್ಕ ಸಹಾಯ ಮಾಡಿ ಆಯ್ತಾ ಎಂದು ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ನೀವು ಹೆಂಡತಿಗೆ ಕೆಲಸ ಮಾಡಿಕೊಡಬೇಕು ಅಂತೇನೂ ಇಲ್ಲ, ಅಡುಗೆ ಮಾಡುವಾಗ ತರಕಾರಿ ಕಟ್ ಮಾಡಿ ಕೊಡ್ಲಾ ಅಂತ ಕೇಳಿ, ಅದೇ ಖುಷಿಯಾಗುತ್ತದೆ ಎಂದು ಟಿಪ್ಸ್ ಕೊಟ್ಟಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ತಿಳಿದುಕೊಂಡಿದ್ದಲ್ಲಮ್ಮ ಟಗರು ಪುಟ್ಟಿ ಎಂದು ನೆಟ್ಟಿಗರು ರಕ್ಷಿತಾ ಅವರನ್ನು ಹಾಡಿ ಹೊಗಳುತ್ತಿದ್ದಾರೆ. ಅಣ್ಣ ತಂಗಿ ಸಂಬಂಧ ಎಂದರೆ ಹೀಗಿರಬೇಕು ಎಂದು ಮತ್ತೆ ಕೆಲವರು ಹೇಳುತ್ತಿದ್ದಾರೆ. ಅಂದಹಾಗೆ ಮಾಳು ಅವರಿಗೆ ಮೇಘ ಎನ್ನುವವರ ಜೊತೆ ಮದುವೆಯಾಗಿದೆ. ಇವರಿಬ್ಬರ ಅಣ್ಣ ತಂಗಿ ಪ್ರೀತಿ ಹೀಗೆ ಬಿಗ್ ಬಾಸಲ್ಲಿ ಮುಂದುವರಿಯಲಿ ಅಂತ ಹೇಳ್ತಾ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.